ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗದ್ದುಗೆ ಗುದ್ದಾಟ ಜೋರಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಸಿಎಂ ಸ್ಥಾನಕ್ಕೆ ಫೈಟ್ ನಡೀತಿದೆ. ಆದರೆ ಇದರ ನಡುವೆ ನಾಗಠಾಣ ಶಾಸಕ ಹೊಸ ವರಸೆ ತೆಗೆದಿದ್ದಾರೆ. ಸಿಎಂ ಬದಲಾವಣೆ ಆದರೆ ಮಲ್ಲಿಕಾರ್ಜುನ ಖರ್ಗೆರನ್ನೇ ಸಿಎಂ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನೋದನ್ನ ಹೇಳಿಲ್ಲ. 2.5 ವರ್ಷ ಒಪ್ಪಂದ ಆಗಿದ್ರೆ ಆ ರೀತಿ ನಡೆದುಕೊಳ್ಳಲೇಬೇಕು. ಕೊಟ್ಟ ವಚನ ನಡೆಸಿಕೊಡಬೇಕಾಗತ್ತೆ ಅಂದಿದ್ದಾರೆ. ಇಲ್ಲವಾದಲ್ಲಿ ಖರ್ಗೆ ಸಿಎಂ ಆದ್ರೆ ಯಾರು ಬೇಡ ಅನ್ನೋದಿಲ್ಲ. ದಲಿತರಿಗೆ ಸಿಎಂ ಕೊಟ್ಟರೆ ನನ್ನ ಬೆಂಬಲ ಇದೆ. ಕಾಂಗ್ರೆಸ್ ಖರ್ಗೆ ಸಿಎಂ ಆಗಬೇಕು, ದಲಿತ ಸಿಎಂ ಆದ್ರೆ ನನಗೆ ಖುಷಿ ಅಂದ್ರು. ನಾವು ಅಷ್ಟು ದೊಡ್ಡವರಲ್ಲ. ಸಿ ಎಂ ಇವರೇ ಆಗಬೇಕು, ಇವರೇ ಮಾಡಬೇಕು, ಇವರಿಗೆ ಆಗಬೇಕು, ಡಿ ಕೆ ಶಿವಕುಮಾರ್ ಆಗಬೇಕು ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂಥೇಳಿ ಹಿಂಗೆ ನಾವಂತೂ ಹೇಳೋಕೆ ಅಷ್ಟು ದೊಡ್ಡವರು ಆಗಿಲ್ಲ. ಅದರ ಆಗುವಂಥ ಪ್ರಶ್ನೆನೂ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿರ್ತೀವಿ ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಯಾರ ಪರವಾಗಿಯೂ ಇಲ್ಲ, ನಾವು ಕಾಂಗ್ರೆಸ್ ಪಾರ್ಟಿ ಪರವಾಗಿದ್ದೀನಿ. ಆದರೆ ಸ್ವಾಮೀಜಿಯವರಿಗಿಂತ ನನ್ನ ದೃಷ್ಟಿಕೋನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಶಾಸಕ ಭಾಳ ಮಹತ್ವ ಇರ್ತದೆ. ಶಾಸಕರ ಬಹುಮತ ಯಾರಿಗೆ ಆಗತೈತಿ ಅವ್ರು ಆಗಬೇಕು. ಶಾಸಕರ ಮೀಟಿಂಗ್ ಮುಖ್ಯಮಂತ್ರಿಗಳು ಕರೆದ್ರೆ ತಪ್ಪಾಗ್ತೈತೆ ಅಂತಾರೆ. ಅವರು ಯಾಕಪ್ಪ ಸುಮ್ಮನೆ ರಿಸ್ಕ್ ಏನೇನೋ ಅಥವಾ ಸಿದ್ದರಾಮಯ್ಯ ಹಿಂಗೆ ಗೆಟ್ ಟುಗೆದರ್ ಅವರು ತಮ್ಮ ಮನಸ್ಸಿಗೆ ಇದು ಮಾಡಿಕೊಂಡು ಯೋಚನೆ ಮಾಡೋ ಸಂಬಂಧ ಒಬ್ಬರಿಗೆ ಭೇಟಾದರೆ ಬದಲಾವಣೆ ಆಗ್ತಾರೆ. ಸುಮ್ಮನೆ ಈಗ ದಲಿತ ಸಿಎಂ ಆಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿರುವ ಕುರ್ಚಿ ಕಿತ್ತಾಟದ ಪ್ರಹಸನದ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಾಟಕ ಮಾಡ್ತಿದ್ದಾರೆ. ಲಜ್ಜೆಗೆಟ್ಟ ಮರ್ಯಾದೆ ಬಿಟ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ರಾಜ್ಯದ ಕಾಂಗ್ರೆಸ್ ಸರ್ಕಾರವಾಗಿದೆ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರೇ ಸಿಎಂ ಸಿದ್ದರಾಮಯ್ಯ. ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ತನಿಖೆ ಮಾಡಲಿಲ್ಲ. ಡಿಕೆಶಿಗೆ ಬಿಜೆಪಿಯಿಂದ ಬೆಂಬಲದ ಬಗ್ಗೆ ಜನಾದೇಶಕ್ಕೆ ಹೋಗೋದೇ ಉತ್ತಮ ಅಂದ್ರು. ನಾಟಕ ಮಾಡ್ತಾ ಇದ್ದಾರೆ, ಡ್ರಾಮಾ ಆಗ್ತಾ ಇದ್ದಾರೆ, ಮ್ಯಾಂಡೇಟನ್ನು ಧಿಕ್ಕರಿಸಿದ್ದಾರೆ, ಜನಾದೇಶಕ್ಕೆ ಬೆಲೆ ಕೊಡಲಿಲ್ಲ, ಟೀಮ್ ಯಾವುದೂ ಇಲ್ಲ, ಅವ್ರಿಗೆ ನೈತಿಕತೆಯೇ ಇಲ್ಲ. ಇದೊಂದು ಭ್ರಷ್ಟ, ಲಜ್ಜೆಗೆಟ್ಟ, ಮರ್ಯಾದೆ ಇಲ್ಲದ ಯಾವುದಾದ್ರು ಒಂದು ಸರ್ಕಾರ ಇಡೀ ಭಾರತ ದೇಶದಲ್ಲಿದ್ದರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವ್ರ ಸರ್ಕಾರ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ. ಇವರು ಏನೆಲ್ಲ ಸುಳ್ಳು ಹೇಳಿ ನಮ್ಮ ಪಾರ್ಟಿ ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ ನಮ್ಮೇಲೆ 40% ಗೂಬೆ ಕೂರಿಸಿ ಪ್ರಾಯಶಃ ಒಂದೇ ಒಂದು ಸಣ್ಣದು ಕೂಡ ಅವ್ರ ಕೈಲಿ ಎನ್ಕ್ವೈರಿಗಳ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೆ. ಕೋಟ್ಯಾಂತರ ರೂಪಾಯಿ ಅವ್ರಿಗೆಲ್ಲ ಖರ್ಚು ಮಾಡಿದ್ದು ಇವತ್ತವರೆಗೂ ಒಂದೇ ಒಂದು ವರದಿಯನ್ನು ಕೂಡ ಮಣ್ಣೆ ಮಾಡೋಕ್ಕಾಗಲಿಲ್ಲ. ಇವತ್ತು ಎಷ್ಟು % ಆಗಿದೆ? 60-70 ಸಾರ್ವಜನಿಕರ ಹಣವನ್ನು ತಿಂದು ತೇಗ್ತಾ ಇರ್ತಕ್ಕಂಥ ಜನರ ಭಾವನೆಗಳಿಗೆ ಸ್ವಲ್ಪ ಕೂಡ ಬೆಲೆ ಕೊಡದೇ ಇರ್ತಕ್ಕಂಥ ಯಾವುದಾದ್ರೂ ಒಂದು ಲಜ್ಜೆಗೆಟ್ಟ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಬಣಗಳ ನಡುವೆ ಗದ್ದುಗೆ ಗುದ್ದಾಟ ಶುರುವಾಗಿದೆ. ಇದರ ನಡುವೆ ಡಿಕೆಶಿ ಅಭಿಮಾನಿಗಳು ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ. ಮೈಸೂರು ಚಾಮುಂಡೇಶ್ವರಿಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲೆಂದು ಹರಕೆ ಹೊತ್ತು ಈಡುಗಾಯಿ ಹೊಡೆದಿದ್ದಾರೆ. ವಿಶೇಷ ಅಂದ್ರೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರಾದ ರಾಜು, ವೇಣು ಹಾಗೂ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಡಿಕೆಶಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ರು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಹರಕೆ ಮಾಡಿ 1001 ತೆಂಗಿನಕಾಯಿಯನ್ನ ಒಡೆದು ಡಿಕೆಶಿ ಪರ ಘೋಷಣೆ ಕೂಗಿದ್ರು. ರಾಜ್ಯದಲ್ಲಿ ಶುರುವಾಗಿರುವ ಕುರ್ಚಿ ಕಿತ್ತಾಟದ ನಡುವೆ ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂದ ಸಂಘಟನೆ ನಿಂತಿದೆ. ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಸಿದ್ದರಾಮಯ್ಯ ಪರ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಫೋಟೋ ಹಿಡಿದು ದೇವಸ್ಥಾನದ ಉರುಳು ಸೇವೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಸುವಂತೆ ಪ್ರಾರ್ಥಿಸಿ ಹರಕೆ ಕಟ್ಟಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಕರ್ನಾಟಕದಲ್ಲಿ 7 ಕೋಟಿ ಕನ್ನಡಿಗರು ಸುಭಿಕ್ಷವಾಗಿ ಇದ್ದಾರೆ. ಕರ್ನಾಟಕ ಸುಭಿಕ್ಷವಾಗಿ ನಡೀತಾ ಇದೆ ಅಂದರೆ ಇದಕ್ಕೆ ಮುಖ್ಯಮಂತ್ರಿಗಳೇ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಕಾರಣ. ಅಂಥ ವ್ಯಕ್ತಿನ ಕೆಳಗಡೆ ಇಳಿಸಿ ಬೇರೆ ದಗಾಕೋರರು, ಲೂಟಿಕೋರರು ಇಂಥ ರಾಜಕಾರಣಿಗಳಿಗೆ ಕೊಟ್ಟರೆ ಪ್ರತಿದಿನವೂ ಬರೀ ಲೂಟಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಳಂಕರಹಿತ ಮುಖ್ಯಮಂತ್ರಿ, ನಂಬರ್ 1 ಮುಖ್ಯಮಂತ್ರಿ ಅಂದರೆ ಅದು ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಮೇಡಮ್ ಅವರು ಮಾತು ಕೊಟ್ಟಿಲ್ಲ,
ಕೊಟ್ಟಿದ್ದೇ ಆಗಿದ್ರೆ ನುಡಿದಂತೆ ನಡೀತಾ ಇದ್ರು. ಅವರು ನುಡಿದಂತೆ ನಡೆದಿದ್ದಾರೆ. ಇದೇ ಸರ್ಕಾರದಲ್ಲಿ ಪ್ರತಿಯೊಂದು ನೋಡಿ ಅವ್ರು ಏನೇನು ಹೇಳಿದ್ದಾರೆ ಅದನ್ನು ಅದೇ ರೀತಿ ನುಡಿದಂತೆ ನಡೆದಿದ್ದಾರೆ. ಆ ರೀತಿ ಏನಾದರೂ ಮಾತು ಕೊಟ್ಟು ನಾನು 2.5 ವರ್ಷ ಅಧಿಕಾರ ಮಾಡಿ ಮತ್ತೆ 2.5 ವರ್ಷ ಬೇರೆಯವ್ರಿಗೆ ಬಿಟ್ಟು ಕೊಡ್ತೀನಿ ಅನ್ನೋದೇ ಆಗಿದ್ರೆ ಖಂಡಿತ ಆ ಮಾತಿಗೆ ಅವರು ಬದ್ಧವಾಗಿರ್ತಿದ್ರು. ಬಿಟ್ಟು ಕೊಡಬೇಕು ಅಂತ ಅಂದರೆ ಸಿದ್ದರಾಮಯ್ಯನವರು ಕೆಳಗೆ ಇಳಿದ ತಕ್ಷಣ ಕರ್ನಾಟಕದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುತ್ತೆ ನೋಡಿ ಅಮ್ಮ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣದಲ್ಲಿ ಕೊಲೆ ಆರೋಪಿ ಓಂ ಪ್ರಕಾಶ್ ಪತ್ನಿಗೆ ಶಿಕ್ಷೆ ಆಗುತ್ತಾ ಇಲ್ಲವಾ ಎಂಬ ಚರ್ಚೆ ಜೋರಾಗಿದೆ. ಕೊಲೆ ಬಳಿಕ ಆರೋಪಿ ಪಲ್ಲವಿಯನ್ನ ಮಾನಸಿಕ ಅಸ್ವಸ್ಥೆ ಅಂತ ಹೇಳಲಾಗಿತ್ತು. ಆದರೆ ಪಲ್ಲವಿಯನ್ನ ನಿಮಾನ್ಸ್ ಆಸ್ಪತ್ರೆಯಲ್ಲಿ 14 ದಿನಗಳ ಕಾಲ ಕೌನ್ಸಿಲಿಂಗ್ ಮಾಡಿದ್ದ ವೈದ್ಯರು ಪಲ್ಲವಿ ಇದೀಗ ಫಿಟ್ ಅಂಡ್ ಫೈನ್ ಅಂತ ವರದಿ ನೀಡಿದ್ದಾರೆ. 14 ದಿನಗಳಲ್ಲಿ ಪರ್ಸನಲ್ ಇಂಟ್ರಾಗೇಷನ್ ಮಾಡಿದ್ದ ವೈದ್ಯರು ಸಿಸಿಟಿವಿ ಸರ್ವೆಲೆನ್ಸ್ ಐಕ್ಯೂ ಟೆಸ್ಟ್ ಕೆಲವೊಂದು ಪ್ರಶ್ನೋತ್ತರ ಸೇರಿ ಹಲವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.